ಹಲೋ ಫ್ರೆಂಡ್ಸ್, ಬರ್ರಿ ಇದು ನೋಡ್ರಿ ಖಾನಾಪುರದಿಂದ ಒಂದು 7-8 ಕಿಲೋಮೀಟ್ರ್ ದೂರದಾಗಿರುವಂಥ ಅಸೋಗ. ಇದು ಅಸೋಗದಂತ್ಯಕ್ಕ ಇದು ಮಲಪ್ರಭಾ ನದಿ ನೋಡ್ರಿ. ಮಲಪ್ರಭಾ ನದಿ ಇರ್ತದೆ ಅಸೋಗದಾಗ. ಇಲ್ಲಿ ಸೋಮೇಶ್ವರ ಗುಡಿ ಐತಿ. ಈ ಗುಡಿ ಪಕ್ಕದಾಗ ಈ ನದಿ ಹರಿತೈತಿ. ಈಗ ನಾವು ಸೆಪ್ಟೆಂಬರ್ದಾಗ ಈ ತಿಂಗಳದಾಗ ಹೋಗಿದ್ದೇವೆ. ಇಲ್ಲಿ ಸೆಪ್ಟೆಂಬರ್ 18ನೇ ತಾರೀಕು ಸೆಪ್ಟೆಂಬರ್ 2025 ನೋಡ್ರಿ. ನದಿ ತುಂಬಿ ಹರಿತಾ ಇದೆ. ಭಾಳ ಸ್ಪೀಡ್ ಇದ್ರೆ ನೀರು. ಅದಕ್ಕೆ ಜಾಸ್ತಿ ಜನ ಯಾರು ಇಲ್ಲ ಅಲ್ಲಿ. ಪೊಲೀಸರು ಅಲ್ಲಿ ಜಾಸ್ತಿ ಹೋಗಕ್ಕೆ ಕೊಡಂಗಿಲ್ಲ. ಸುಮ್ಮನೆ ನಾವು 1-2 ಜನ ಇದ್ದೀವಂತ ಪೊಲೀಸರು ಬಿಟ್ಟಿದ್ದ ನಮ್ಮನ್ನ. ಆಮೇಲೆ ಅವರು ಸ್ವಲ್ಪ ಹೊತ್ತಾದ್ಮೇಲೆ ಬರ್ರಿ ವಾಪಸ್ ಬರ್ರಿ ಅಂತ ಕರೆಯಕತ್ರ. ನೀವೇನಾರ ಖಾನಾಪುರಕ್ಕೆ, ಅದು ಬೆಳಗಾವಿಯಿಂದ ಖಾನಾಪುರಕ್ಕೆ ಬಂದರೆ ಖಾನಾಪುರದಿಂದ ಜಸ್ಟ್ ರೈಲ್ವೆ ಸ್ಟೇಷನಿಂದ ಒಂದು 7-8 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಐತ್ರಿ ಇದು. ನೀವು ಬಂದು ಹೋಗಿ ಬರ್ಬೋದು ಗುಡಿಗೆ ಒಂದ್ಸಲ. ಅದೇ ಸ್ವಲ್ಪ ನೀವು ಜನವರಿ ಫೆಬ್ರವರಿಗೆ ಹೋದ್ರಿ ಅಂದ್ರೆ ನೀವು ಜಳಕ ಮಾಡುವಷ್ಟು ನೀರು ಇರ್ತದೆ ರೀ ಜನವರಿ ಫೆಬ್ರವರಿದಾಗ. ಈಗ ನೀವು ಮಳೆಗಾಲದಾಗ ಹೋದ್ರೆ ಅಲ್ಲಿ ಜಳಕ ಮಾಡೋಕ್ಕಾಗೋದಿಲ್ಲ, ಅಷ್ಟು ಫಾಸ್ಟ್ ನೀರು ಹರಿತಿರ್ತೈತಿ. ನೋಡ್ರಿ ಎಷ್ಟು ನೀರಿನ ಚಳೋ ಇಷ್ಟು ಏನೈತಲ್ಲ, ಇದು ಭಾಳ ಸ್ಪೀಡ್ ಇರ್ತೈತಿ. ಇದಾಗ ನೀವು ಜಳಕಕ್ಕದು ಏನು ಹೋಗಬೇಡ್ರಿ. ಈ ಥರ ಜಳಕಕ್ಕೆ ಹೋದ್ರೆ ಅಂದರೆ ಅದು ನೀರು ಎಳ್ಕೊಂಡು ಹೋಗೋ ಚಾನ್ಸ್ ಇರ್ತೈತಿ. ಭಾಳ ಡೀಪ್ನೂ ಆಗಿರ್ತೈತೆ ನೀರು, ಭಾಳ ಎತ್ತರವಾಗಿರ್ತೈತಿ. ಕಣ್ಣಿಗೆ ಕಾಣಂಗಿಲ್ಲ, ಗುರ್ತಾಗಿಲ್ಲ ಎಷ್ಟು ಡೀಪ್ ಐತಂತ. ಈಶಾಡಕ್ಕೆ ಬರೋರು ಸಹಿತ ಅಲ್ಲಿ ಕಲ್ಲಿಗಿಲ್ಲ ಪೆಟ್ಟು ಹತ್ತಿ ಕಲ್ಲಿಗಿಲ್ಲಿಗೆ ಅದು ಬಡ್ದು ಈಶಾಡಕ್ಕೆ ಬರ್ದಂಗೆ ಆಗ್ಬೋದು. ಅದಕ್ಕೆ ನೀವು ಇಷ್ಟು ಜೋರು ನೀರು ಹರಿಯುವಾಗ ಯಾವಾಗೂ ನೀರಾಗ ಹೋಗಬೇಡ್ರಿ, ಭಾಳ ಡೇಂಜರ್ ಅದು. ಅಲ್ಲಿ ನೋಡಿರಿ ಮುಂದೆ ಹೆಂಗೆ ನೀರು ಕಲ್ಲಿಗೆ ಬಡ್ದು ಎಷ್ಟು ಹಾಲಿನ ಕತೆ ಬೆಳ್ಳಗೆ ಇದು ಬರ್ತಾಯಿದೆ. ಆದರೂ ನೋಡ್ರಿ ಇಲ್ಲೊಬ್ಬರು ನೋಡೋಕ್ಕಂತ ಹೋಗಿದಾರಲ್ಲಿ ನೀರು ಹೊಳಿ ಸನಿಕ. ನೋಡ್ರಿ ನೋಡ್ತಾ ಇದ್ದಾರಲ್ಲೇ. ನೋಡ್ರಿ ನೀರು ಎಷ್ಟು ಫಾಸ್ಟ್ ಐತದ. ಈ ಥರ ಫಾಸ್ಟ್ ನೀರಿದ್ದಾಗ ನಾವು ನೀರು ಸನಿಕ್ಕೆ ಹೋಗಬಾರ್ದು, ಭಾಳ ಡೇಂಜರ್ ಅದು. ನೀರೊಳಗೆ ಇಳಿಬಾರ್ದು. ಸುಮ್ಮನೆ ದಂಡಿಗೆ ನಿಂತು ನೋಡಿ ಬರೋದು ಭಾಳ ಬೆಸ್ಟ್ ಅದು. ಯಾಕಂದರೆ ಎಷ್ಟೋ ಇನ್ಸಿಡೆಂಟ್ ನೀವು ನೋಡಿರ್ತೀರಿ. ಹಿಂಗೆ ನದಿಯೊಳಗದು ಹೋದಾಗ ಸಡನ್ನಾಗಿ ಯಾಕಂದರೆ ಅಲ್ಲಿಂದ ಗೇಟು ಡ್ಯಾಮದು ಗೇಟದು ಬಿಟ್ಟಾಗ ಒಮ್ಮೆಗೆ ಸಡನ್ನಾಗಿ ನೀರು ಬರ್ತಾವೆ. ಆ ಟೈಮ್ದಾಗ ನೀರು ಎಳ್ಕೊಂಡು ಹೋಗ್ಬಿಡ್ತೈತೆ ರೀ. ಇದು ನೀರಿನ ಫೋರ್ಸ್ ಗೊತ್ತಾಗಂಗಿಲ್ಲ. ಇದು ನೀರಿನ ನೆಲೆ ಏನು ಕಂಡಿಲ್ಲ ಅಂತ ಹೇಳ್ತಾರೆ. ಆ ಥರ ಇದು ನೀರಿನ ಫೋರ್ಸ್ ಗೊತ್ತಾಗಂಗಿಲ್ಲ ನಮ್ಗೆ. ಅದು ಕಲ್ಲೊಳಗೆ ಏನಾಗ್ತದೆ, ಕಲ್ಲು ಪಾಚಿ ಬೆಳೆದಿರ್ತೈತಿ. ಮೊದಲು ಸ್ವಲ್ಪ ಎಕ್ದಮ್ ಜಾರಿಕೆ ಆಗಿಬಿಟ್ಟಿರ್ತೈತಿ. ಅಲ್ಲಿ ನಾವು ನಿಂದ್ರೋದಕ್ಕೆ ನೀರು ಜಗ್ಗಿ ಒಂದು ಸಲ ಕಾಲು ಬ್ಯಾಲೆನ್ಸ್ ತಪ್ಪಿ ನಾವು ಕೆಳಗೆ ಬಿದ್ದೇವಪ್ಪ ಅಂತಂದ್ರೆ ಆಮೇಲೆ ನಾವು ಹೊಳ್ಳೆ ಏನು ಹಿಡ್ಕೊಂಡ್ರೆ ನಿಂದ್ರಕ್ಕೆ ಆಗಂಗಿಲ್ಲ ಅದು. ಆಮೇಲೆ ನೀರಿನ ಫೋರ್ಸಿಗೆ ನೀರು ಕೆಳಗೆ ಮ್ಯಾಗ ಮಾಡಿ ಒಗೆದು ಬಿಡ್ತೈತಿ. ನೀರು ಅಲ್ಲಲ್ಲಿ ಕಲ್ಲು ಕಾಣಿಸ್ತಾವೆ, ಬಟ್ ನಾವು ಎಲ್ಲಿ ಜಾಸ್ತಿ ಡೀಪ್ ಇರ್ತೈತಿ ಎಲ್ಲಿ ತೆಗ್ಗಿರ್ತೈತಿ ಹೇಳಕ್ಕೆ ಬರೋಂಗಿಲ್ಲ ಅಂಥೇಳಿ ಅಲ್ಲಿ ಪೊಲೀಸರು ನಮಗೆ ಒಳಗೆ ಹೋಗಕ್ಕೆ ಬಿಡಲಿಲ್ಲ ಅಲ್ಲಿ. ಆಮೇಲೆ ಅಲ್ಲಿಂದ ವಾಪಸ್ ಬರ್ರಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ರಿ. ಅಲ್ಲಿ ಮುಂದೆ ಹೋದಂಗೆ ಹೇಳ್ಕೊಂಡು ಮುಂದೆ ಹೋಗ್ಬಿಡ್ತಪ್ಪ ಅಂತಂದ್ರೆ ಯಾರನ್ನೂ ಅಲ್ಲಿ ನಮ್ಮನ್ನು ಕಾಪಾಡಕ್ಕೆ ಬರೋಕ್ಕೆ ಯಾರಿಗೂ ಅನುಕೂಲ ಆಗಂಗಿಲ್ಲ ಸಡನ್ನಾಗಿ. ಯಾಕಂದ್ರೆ ಜನ ಆ ಟೈಮ್ದಾಗ ಯಾರು ಅಷ್ಟು ಇರೋಂಗಿಲ್ಲ ಅಲ್ಲಿ. ಅಂದ್ರೆ ಇಂಥಲ್ಲಿ ಪ್ರದೇಶದಾಗ ಯಾವಾಗೂ ನೀರಿಗೆ ಅದು ಹೋದ್ರೆ ಅಂದ್ರೆ ನೀರಾಗಿ ಇಳಿಯೋದು, ಜಳಕ ಮಾಡೋದು, ಆ ಥರ ಅದು ಮಾಡೋದು ಭಾಳ ಡೇಂಜರಸ್. ಯಾವಾಗ ಹೋದ್ರೆ ಹಂಗೆ ಅಲ್ಲಿ ಹಂಗೆ ದೂರಿಂದ ನಡ್ಕೊಂಬರ್ರಿ. ನೀವು ಇಲ್ಲಿ ಅಸೋಗದಾಗ ಏನಾದ್ರು ಜಳಕ ಮಾಡಬೇಕಪ್ಪ ಅಂತಂದ್ರೆ ಸಂಕ್ರಾಂತಿ ಹೋಗಿರ್ತಾರೆ ಜಾಸ್ತಿ ಅಲ್ಲಿ ಜನ. ಆ ಟೈಮ್ದಾಗ ಭಾಳ ಜನ ಜಳಕ ಮಾಡ್ತಿರ್ತಾರೆ. ಸಂಕ್ರಾಂತಿ ದಿವಸ ನೀರನ್ನು ಕಡಿಮೆ ಇರ್ತೈತಿ. ಬೇಸಿಗೆಗೆ ನೀರು ಕಡಿಮೆ ಇರ್ತದೆ ಅಂಥೇಳಿ ಅಲ್ಲಿ ಸ್ನಾನ ಮಾಡ್ಬೋದು. ಆ ಟೈಮ್ದಾಗ ಹೋಗ್ಬೋದು ನೀವು. ಅದಕ್ಕಿಂತ ಮೊದಲು ಏನಾರ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮಟನೂ ಬಹುಶಃ ನೀರು ಜಾಸ್ತಿ ಇರತ್ತದ ಅಲ್ಲಿ. ಯಾವಾಗೂ ಹೋದ್ರಿ ಅಂತಂದ್ರೆ ಅಲ್ಲಿ ಅಷ್ಟೊಂದು ನೀವು ಜಳಕಕ್ಕದು ಏನು ಹೋಗಕ್ಕೆ ಹೋಗ್ಬೇಡ್ರಿ, ದೂರ ನಿಂತು ನೋಡ್ಕೊಂಬರ್ರಿ. ದೇವಸ್ಥಾನ ಐತಿ, ದೇವಸ್ಥಾನ ಅಂತಕ್ಕೆ ಅಲ್ಲಿ ನಳದ ವ್ಯವಸ್ಥೆ ಎಲ್ಲ ಇರ್ತಾವೆ. ಅಲ್ಲಿ ಹೋಗಿ ನೀವು ಜಳಕ ಮಾಡಿಕೊಂಡು ಅಲ್ಲಿ ದೇವ್ರ ದರ್ಶನ ತೊಗೊಂಡು ಊಟ ಗೀಟ ಮಾಡ್ಕೊಂಡು ಬರ್ಬೋದು. ಮಸ್ತ್ ದೇವಸ್ಥಾನ. ನಾವು ಇಲ್ಲಿ ಹೋಗಿದ್ವಿ, ನಾವು 2 ಫ್ಯಾಮಿಲಿ ಎಲ್ಲ ಕೂಡ ಹೋಗಿದ್ವಿ. ಅವಾಗ ನಾನು ಜಸ್ಟ್ ಹಂಗೆ ಅಲ್ಲಿ ವರ್ಕಿಗೆ ಅಂತ ಹೋದಾಗ ಅವ್ರು ಕರೆದ್ರು ನಂಗೆ. ನಾವು ಇಲ್ಲಿ ಬೆಳಗಾವಿಂದ ಹೋದಾಗ ನೋಡಿರಿ ಗುಡಿ ಐತಿಲ್ಲೇ ಸೋಮೇಶ್ವರಿಂದ. ಅವರು ಗುಡಿ ದೇವರ ದರ್ಶನಕ್ಕಂತ ಬಂದಿದ್ರು. ಅದಕ್ಕೆ ಮತ್ತು ನಾನು ಹೋದಾಗ ನನ್ನ ಕರೆದ್ರು ಅವರು. ನಾಳೆ ನಮ್ಮ ಬೈಕ್ ಖಾನಾಪುರದಾಗ ನಿಂದ್ರಿಸಿ ನಾವು ಅವ್ರ ಕಾರ್ದಾಗತ್ತಿ ಅಶೋಕಕ್ಕೆ ಹೋದ್ನಿ. ಅಲ್ಲಿಗೆ ಹೋಗಿ ಅಶೋಕದೊಳಗೆ ಎಲ್ಲ ಅವರು ಊಟ ಗೀಟ ಎಲ್ಲ ಕಟ್ಕೊಂಡು ಬಂದಿದ್ದರು. ನಾವು ನಮಗೆ ಡೈಲಿ ವರ್ಕಿಗೆ ಅಂತ ಹೋದಾಗ ಅವ್ರಿಗೆ ಸುಟ್ಟಿ ಇತ್ತು. ನಮ್ಮ ಸಿಸ್ಟರ್ ಹಸ್ಬೆಂಡದು ಎಲ್ಲ ಬಂದಿದ್ರು. ಅವರು ಆರ್ಮಿಯಿಂದ ಸುಟ್ಟಿ ಇದ್ದು ಬಂದಿದ್ರು. ಅವರು ಸಡನ್ನಾಗಿ ನಮಗೆ ಹೇಳಿರ್ಕಿಲ್ಲ ಹಂಗೆ ಬಂದಾಗ ಖಾನಾಪುರದಾಗ ಬಿಟ್ಟದ್ರಲ್ಲಿ ನೋಡಿ ನಾವು ಮತ್ತು ಹಂಗೆ ಹೋದ್ವಿ. ನೋಡ್ರಿ ಅಂತ ಕರ್ಕೊಂಡು, ಅವರು ನೋಡಿರಕ್ಕಿಲ್ಲ ಅಸೋಗ ಅಂತ ಎಲ್ಲಿರ್ತದೆ ಅಂತ ಅವ್ರಿಗೂ ಗೊತ್ತಿರಕ್ಕಿಲ್ಲ. ಅದಕ್ಕೆ ನಾನು ಕರ್ಕೊಂಡು ಹೋದೆ. ಅಲ್ಲೆಲ್ಲ ಅವರು ಭಾರಿ ಎಂಜಾಯ್ ಮಾಡಿದರು. ನಮ್ಮ ಸಿಸ್ಟರ್ ಮಗನೂ ಬಂದಿದ್ದ, ಎಲ್ಲ ಸ್ನಾನ ಮಾಡಿ ಜಳಕ ಮಾಡಿದ್ರಲ್ಲೇ. ಭಾಳ ಒಳಗೆ ಹೋಗ್ಬೇಡ್ರಪ್ಪ ಅಂತ ಹೇಳಿದ್ನಿ. ಅವರು ದಂಡಿಗೆ ನಿಂತು ಜಳಕ ಮಾಡಿದ್ರು. ನೋಡಿರಿ ನೀರು ಹರಿತಾ ಇದೆ ಕೆಳಗೆ. ಕಪ್ಪಿ ಮಾಸು ಭಾಳ ಬೆಳೆದು ಭಾಳ ಜರ್ಕೆ ಆದಂಗೆ ಆಗಿರ್ತೈತಿ.
ಅಲ್ಲಿ ಹೋದ್ರಂದ್ರೆ ಫುಲ್ ಜಾರಕಿಹೊಳಿ ಹೊಳೆ ಅದು ಹಂಗಾಗಿ ಫುಲ್ ಜಾರಿ ಬೀಳ್ತೈತೆ ನಾವು ನೀರೊಳಗೆ. ಅಲ್ಲಿ ನೋಡ್ರಿ ಅವ್ರು ಒಬ್ಬರು ದಾಟ್ ಹೊಂಟಾರಲ್ಲಿ ಎಲ್ಲ ಕಲ್ಲಿನಾಗ ಹರಿದು ಹೋಗ್ತದೆ ರೀ ನದಿ. ಇದು ಮಲಪ್ರಭಾ ನದಿ. ಇಲ್ಲಿಂದ ಹರಿದು ಖಾನಾಪುರದಿಂದ ದಾಟಿ ಮುಂದೆ ಅದು MK ಹುಬ್ಬಳ್ಳಿ ಕಡೆ ಹೋಗುತ್ತೆ. MK ಹುಬ್ಬಳ್ಳಿಗೆ ಅಲ್ಲಿ ಗಂಗಾಂಬಿಕಾದ ಗುಡಿನೂ ಕಟ್ಸಿದಾರೆ ಇದೇ ನದಿ ಒಳಗನ. ಅದು ಮುಂದೆ ಹರಿದು ಹೋಗಿ ಹಂಗೆ ಸವದತ್ತಿಗೆ ಹೋಗಿ ಸವದತ್ತಿ ಒಳಗಲ್ಲಿ ಇದಕ್ಕೆ ನವಿಲ್ ತೀರ್ಥ ಡ್ಯಾಮ್ನು ಕಟ್ಟಿದ್ದಾರೆ. ಇದಕ್ಕೆ ಮುಂದೂರ ಮೇಲೆ ಇದೇ ನದಿ ನೋಡ್ರಿ. ಇದೇ ನದಿ ನೀರನ್ನ ಧಾರವಾಡ ಹುಬ್ಬಳ್ಳಿಗೆ ಕುಡಿಯೋ ನೀರಿಗೆ ಸಪ್ಲೈ ಮಾಡುವಂಥದ್ದು ನದಿ ಇದು ಮಲಪ್ರಭಾ. ಮುಂದೆ ಹೋಗಿ ಈ ನದಿ ಕೂಡಲ ಸಂಗಮದೊಳಗೆ ಮತ್ತು ಕೃಷ್ಣಾ ನದಿ, ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣಾ 3 ನದಿ ಹೋಗಿ ಕೂಡಲ ಸಂಗಮದೊಳಗೆ ಕೂಡ್ತವೆ. ಇದು ನೋಡ್ರಿ ನೀರು ತುಂಬ ರಭಸವಾಗಿ ಹರಿತಾ ಇದೆ ನೀರಲ್ಲಿ. ಮುಂದೆ ಹೋಗೆಲ್ಲ ಇದ್ರೊಳಗೆ ಕೂಡ್ತೈತದಲ್ಲಿ ಭಾಳ ಅಂತೂ ನೀರು ನಮಗಂತೂ ಹೆದರಿಕೆ ಬರ್ತೈತೆ ನೀರೊಳಗೆ ಹೋಗೋಕೆ ಆ ಟೈಮ್ದಾಗಂತಲ್ಲಿ. ನೋಡಿರಿ ದೇವಸ್ಥಾನಕ್ಕೆ ಹೋಗಿ ನೀವೇನಾದ್ರು ಹೋದ್ರಿ ಅಂದ್ರೆ ದೇವಸ್ಥಾನಕ್ಕೆಲ್ಲ ನೋಡಿ ಜಳಕ ಮಾಡಿ ಬರ್ರಿ. ಬಟ್ ಅದು ಹುಷಾರ್ಲೆ ಹೋಗ್ಬೇಕಾದ್ರೆ ನೋಡುವಂಥ ಒಂದು ಪ್ಲೇಸ್ ಐತಿ ಇಲ್ಲಿ. ನದಿ ಗಿದಿ ನೋಡುವ ಆಸೆ ಇದ್ದವ್ರು ಏನಾರು ಇದು ಹೋಗ್ಬೇಕಪ್ಪ ಅಂತನವ್ರು ಅಂದ್ರೆ ಹೋಗ್ಬೋದಲ್ಲಿ. ನದಿ ನೀರು ಎಕ್ದಮ್ ತಿಳಿಯಾಗಿ ಹರಿತಾ ಇರ್ತೈತಿ. ಆಲ್ಮೋಸ್ಟ್ ನೀವು ಜನವರಿ ಫೆಬ್ರವರಿ ಹೋದ್ರಿ ಅಂದ್ರೆ ನೀವು ಆವಾಗೂ ಕೂಡ ನೀವು ನೀರು ಇದ್ದೇ ಇರ್ತೈತಲ್ಲಿ. ಯಾವಾಗ ನೀರು ಕಡಿಮೆ ಆಗಿರೋಂಗಿಲ್ಲ, ಸಣ್ಣಕ್ಕೆ ನೀರು ಹರಿತಿರ್ತದೆ. ಆ ಟೈಮ್ದಾಗಂತೂ ಭಾರಿ ಎಂಜಾಯ್ ಮಾಡ್ಬೋದು. ಯಾಕಂದರೆ ಜಾಸ್ತಿ ನೀರಿದ್ದಾಗ ಅಪಾಯ ಜಾಸ್ತಿ, ಡೇಂಜರ್ ಜಾಸ್ತಿ ಇರ್ತದೆ. ನಾವೆಲ್ಲ ಕೂಡಿ ಇದೆಲ್ಲ ಹೋಗಿ ನೋಡಿದ್ವಿ. ಬಟ್ ಅವರು ಶೂಟಿಗೆ ಬಂದಿದ್ರಂತ ಹೋಗಿದ್ದು ಹಂಗೆ. ಇನ್ನೂ ಮಳೆ ಫುಲ್ ಜೋರು ಇರ್ತದೆ ಅವಾಗ ಹೋದ್ರಂತೂ ಫುಲ್ ನಿಮಗೆ ನದಿ ಸನೇಕ ಹೋಗಂಗಿಲ್ಲ, ಅಷ್ಟು ಫುಲ್ ನೀರು ತುಂಬಿರ್ತೀವಿ. ಕಲ್ಲುಗಳೇನು ಕಾಣಕತ್ತಾವಲ್ಲ ಇವೆಲ್ಲ ಮುಳುಗಿರ್ತಾವಂತ. ಪೂರ್ತಿ ಗುಡಿದಿಂದ ಅರ್ಧ ಗುಡಿ ಸ್ವಲ್ಪ ಸನೇಕ ಬಂದಿರ್ತದೆ ನೀರು. ಆದರೂ ನೋಡ್ರಿ ನಮ್ಮ ಸಿಸ್ಟರ್ ಹಸ್ಬೆಂಡ್ ಅವ್ರ ಮಗ ಇಬ್ಬರು ಕೂಡಿ ನೀರಾಗ ಜಾಕ ಮಾಡತ್ತಾರ. ದಂಡಿಗೆ ಇದು ಮಾಡ್ರಪ್ಪ ಅಂತ ನಾವು ಹೇಳಿದವ್ರಿಗೆ ಅಲ್ಲಿ ಒಳಗೆ ಹೋಗಕ್ಕೆ ಬಿಟ್ಟಿರ್ತಿಲ್ಲ. ಆಮೇಲೆ ಭಾಳ ಡೇಂಜರ್ ನೋಡ್ರಿ. ಕಾಲು ಗಿಲ್ ಜಾರಿತಪ್ಪ ಸ್ವಲ್ಪ ಆ ಕಡೆ ನೀರು ಜಕ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಹಿಡಿಯಾಕದು ಏನಿರಂಗಿಲ್ಲ ಅಲ್ಲಿ. ಹೆಂಗೆ ಹೋದಂಗೆ ಡೀಪ್ ಹಾಕ್ಕೊಂತ ಹೋಗ್ತೈತಿ. ಎಲ್ಲಿ ಜಾಸ್ತಿ ಒಂದು 5 ಫೂಟ್ ಡೀಪ್ ಇತ್ತಪ್ಪ ಅಂದ್ರೆ ಮುಗಿದೋತು. ಮನುಷ್ಯ 5 ಫೂಟ್ ಇಷ್ಟು ಇರ್ತಾನೆ. ಮುಳುಗಿದಂದ್ರೆ ಭಾಳ ಡೇಂಜರ್ ಅದು ಮುಗಿದು. ಆಮೇಲೆ ಕೆಲವೊಬ್ರು ಅಂತೂ ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ, ನೀರಾಗ ಹೋಗ್ಬಿಡ್ತಾರೆ. ಹಂಗೆ ಅದಕ್ಕೆ ಹುಷಾರ್ಲೆ ಹೋಗ್ಬೇಡ್ರಿ ಅಂತಲ್ಲೆಲ್ಲ. ಸ್ನಾನ ಮಾಡೋದಿದ್ರೆ ದಂಡಿಗೆ ನಿಂತ್ಕೊಂಡು ಅಷ್ಟು ನೀವು ಕೈಗೆ ನೀರು ಹತ್ತಿಲ್ಲ ಅಷ್ಟು ಆಗ್ತದೆ. ಮುಳುಗುವಷ್ಟು ನೀರೊಳಗೆ ಹೋಗಕ್ಕೆ ಹೋಗ್ಬೇಡ್ರಿ, ಭಾಳ ಡೇಂಜರ್ ಅದು ನೀರೊಳಗೆ. ಈ ಸೈಡಾಗೆ ಬರೋರು ಹೋದ್ರೆ ಡೇಂಜರ್. ಯಾಕಂದ್ರೆ ಈ ಸೈಡಾಗೆ ಬರೋರಿಗೆ ಕೈಗೆ ಕಾಲಿಗೆ ಎಲ್ಲರ ಕಲ್ಲು ಪೆಟ್ಟು ಹತ್ತಿತ್ತಮ್ಮ ಈ ಸೈಡಕ್ಕೆ ಹೋಗಂಗಿಲ್ಲ ನೀರೊಳಗೆ. ಆಮೇಲೆ ನೀರಿನ ಪೆಟ್ಟದೊಳಗೆ ಏನಾಗ್ತೈತಿ ಅಂತದ್ದು ಗೊತ್ತಾಗಂಗಿಲ್ಲ. ಹೀಗಾಗಿ ಎಷ್ಟೋ ಜನ ಇನ್ಸಿಡೆನ್ಸ್ ಒಳಗೆ ಭಾಳ ಇದಾಗ್ತವೆ. ಮಲಪ್ರಭಾ ನದಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಹೆಂಗೆ ಅನಿಸ್ತೈತಿ ಇದು ನದಿ ಬಗ್ಗೆ? ಯಾರಾದರೂ ಹೋಗಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಯಾರು ಹೋಗಿಲ್ಲಪ್ಪ ಅಂತಂದ್ರೆ ಖಾನಾಪುರಕ್ಕೆ ಬಂದಿದ್ರೆ ಅಂದರೆ ಒಂದು ಸಲ ಅಸೋಗಕ್ಕೆ ಹೋಗಿ ಬರ್ರಿ. ನಮ್ಮ ಊಟ ಎಲ್ಲ ಜಾಗ ಆದ್ಮೇಲೆಲ್ಲ ನಾವು ಊಟಕ್ಕೆ ರೆಡಿ ಮಾಡಕತ್ರು. ನಾವೆಲ್ಲರೂ ಕೂಡ ಊಟ ತಿಂದಿದ್ವಿ. ಇಲ್ಲಿ ಕುಂತು ಊಟ ಮಾಡಿದ್ವಿ. ಭಾರಿ ಎಂಜಾಯ್ ಮಾಡಿದ್ವಿ ಅನಿಸಿದ್ರೆ. ಇಲ್ಲಿ ಗುಡಿ ನೋಡ್ರಿ, ಗುಡಿಗೆ ಹೋಗಲ್ಲ ದರ್ಶನ ತೊಗೊಂಡು ಎಲ್ಲ ಅಲ್ಲಿಂದ ಊಟ ಮಾಡಿದ್ವಿ ನಾವು. ನೀವು ಬಂದ್ರಪ್ಪ ಅಂದ್ರೆ ದೇವ್ರ ದರ್ಶನ ತೊಗೊಳೋದಿದ್ರೆ ಬಂದು ಅಲ್ಲಿ ಮಾಡ್ಕೋಬೋದು. ಖಾನಾಪುರಕ್ಕೆ ಬಂದ್ರೆ ಎಲ್ಲ ಥರ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿ ಚಪಾತಿ, ರೊಟ್ಟಿ, ಅನ್ನ, ಮೊಸರು ಎಲ್ಲ ತೊಗೊಂಡು ಹೋಗಿರ್ತಾರಪ್ಪ. ಮಸ್ತ್ ಎಂಜಾಯ್ ಮಾಡ್ಬೋದು. ಒಂದು ದಿವಸದ ಪಿಕ್ನಿಕ್ ನೀವು ಎಂಜಾಯ್ ಮಾಡ್ಬೋದು ರೀ. ಹುಡುಗರನ್ನ ಕರ್ಕೊಂಡು ಸಂಡೇ ಅದು ಇದ್ದಾಗ, ಹಾಲಿಡೇಸ್ ಇದ್ದಾಗ ಒನ್ ಡೇ ಪಿಕ್ನಿಕ್ ಮಾಡ್ಬೋದು. ನಾವು ಊಟ ಮಾಡುವಾಗ ನಾಯಿ ಒಂದು ಬಂದಿತ್ತದ್ರಲ್ಲೇ ನೋಡ್ಕೊಂಡು ಅದಕ್ಕೂ ಊಟ ಹಾಕಿದ್ವಿ ನಾವು ನಾಯಿಗೆ. ಅದು ನೋಡ್ಕೊಂಡಿರುತ್ತೆ. ಅದು ನಾವು ಸ್ನಾನ ಮಾಡೋಕ್ಕೆ ಹೋದಾಗ ಅಲ್ಲಿ ಬಂದಿತ್ತು. ಅದು ಹಿಂದಿಂದ ಅಲ್ಲಿ ಬಂದು ನಮ್ಮ ಹಿಂದಿಂದ ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಬರಾಕ್ತಿತ್ತು ಅದು ನಾಯಿ. ನಮ್ಮ ಸಿಸ್ಟರ್ ಹಸ್ಬೆಂಡಾಗ ನಾಯಿ ಅಂತಂದ್ರೆ ಭಾಳ ಕುಡಿತದೆ. ನಾವು ಆ ಕಡೆ ಹೊಡಿಬೇಕಪ್ಪ ಅಂದ್ರೆ ಬೇಡ ಅಂತಂದ್ರು. ಇರಲಿ ಅದಕ್ಕೊಂದು ರೊಟ್ಟಿ ಹಾಕೊಂಡು ನಿಂದಲ್ ಬಿಡ ಅಂತಂದ್ರು. ಅದು ನೋಡ್ಕೊಂಡು ನಿಂತಂಗೆ. ಇವರು ನಮ್ಮ ಸಿಸ್ಟರ್ ಅವ್ರಿಗೆ ಮನೆ ಕೊಟ್ಟಿರೋಂಥ ಬಾಡಿಗೆ ಓನರ್ ಅವರು. ನೋಡ್ರಿ ಹಂಗಾಗಿ ಒಂದು ಸ್ವಲ್ಪ ಚಪಾತಿ ಹಾಕಿ ನೋಡಿದ್ವಿ ತಿಂತದೋ ಇಲ್ಲ ಅಂತೇಳಿ. ಮತ್ತು ತಿನ್ನಲಿಲ್ಲ ಬಿಟ್ಟು ಅಂದ್ರೆ ವೇಸ್ಟ್ ಅಲ್ರಿ ಅದು. ಮತ್ತು ಒಮ್ಮೊಮ್ಮೆ ತಿಂತಾವ ತಿನ್ನಂಗಿಲ್ಲ, ಅವು ಏನು ಮಾಡ್ಕೊತಾವ ಅಂತೇಳಿ
ಚಪಾತಿ ಹಾಕಿದ ಕೂಡಲೇ ನೋಡ್ರಲ್ಲ ಅವರು ಮೇಡಮ್ ಅವರು ಎಲ್ಲ ಅಂಜು ಓಡ್ತದ ನಾಯಿಗೆ ಅಂದ್ರೆ ಅವ್ರಿಗೆ ಹೆದರಿಕೆ ಬರ್ತೈತಿ. ನಮಗೂ ಅಷ್ಟು ಹೆದರಿಕೆ ಬರ್ತದೆ. ಬಟ್ ನಾವು ನಾಯಿ ಜೋಡಿ ಅಷ್ಟೊಂದು ಮೊದಲು ಇದಿಲ್ಲ ಕ್ಲೋಸು. ನಾವು ಯಾವಾಗೂ ಅಷ್ಟು ಕ್ಲೋಸ್ ಸಣ್ಣವರಿದ್ದಾಗ ನಾವು ನಾಯಿ ಬಗ್ಗೆ ಕ್ಲೋಸ್ ಇದ್ದೀವಿ, ಊಟ ಹಾಕೋದು ಇದು ಮಾಡ್ತೀವಿ. ಈಗ ದೊಡ್ಡವರಾದಂಗೆ ಡಿಸ್ಟೆನ್ಸ್ ಕಡಿಮೆ ಆದ ಕೂಡಲೇ ಸ್ವಲ್ಪ ನಾಯಿಗೆ ಹೆದರಿಕೆ ಬರ್ತದೆ. ಅದು ಯಾಕಂದರೆ ಸಾಕಿದ ನಾಯಿ ಏನು ಮಾಡೋಂಗಿಲ್ಲ, ಬಟ್ ಊಟ ಅದು ಹಾಕಿದ್ರೆ ಏನು ಮಾಡೋಂಗಿಲ್ಲ. ಆದರೂ ಕೆಲವರಿಗೆ ಒಂಥರ ಅದ್ರ ಬಗ್ಗೆ ಹೆದರಿಕೆ ಇರ್ತಾವೆ. ಆಮೇಲೆ ಇಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ಆರಾಮ್ ರೆಸ್ಟ್ ತೊಗೊಂಡು ಅಡ್ಡಾಡಿ ಸ್ವಲ್ಪ ಎಂಜಾಯ್ ಮಾಡಿ ಬರ್ಬೋದು ನೀವು. ನಮ್ಮ ಊಟದ ಮೆನ್ಯೂ ಬಗ್ಗೆ ಏನು ಅನಿಸುತ್ತೆ ಹೇಳ್ರಿ ನಿಮ್ಗೆ. ಊಟ ನೋಡಿ ಹೆಂಗೆ ಅನಿಸ್ತೈತಿ ಊಟದ ಮೆನ್ಯೂ ನೋಡಿರಿ. ನಿಮಗೇನಾದರೂ ಹಿಂಗೆ ಹೋಗಿ ಊಟ ಮಾಡ್ಬೇಕಂತ ಅನಿಸಿದ್ರೆ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗ. ಆಮೇಲೆ ಇಂಥ ಪ್ಲೇಸ್ಗಳಿಗೆ ಯಾರ್ಯಾರು ಹೋಗಿದ್ರಿ, ಯಾರು ಹೋಗ್ತೀರಿ ನೋಡಿರಿ. ಚಪಾತಿ, ಉಳ್ಳಾಗಡ್ಡಿ, ಟೊಮೆಟೊ, ಮೊಸರು, ಚಟ್ನಿ. ಇದು ನೋಡಿರಿ ನಮ್ಮ ಓಂಕಾರ ನಾಯಿಗೆ ಊಟ ಹಾಕಿ ಬಂದದಕ್ಕೆ ಅದು ಎಲ್ಲ ಹೊತ್ತು ತುಂಬ ಊಟ ಮಾಡುವಂಗೆ. ಅದಕ್ಕೆ ಅನ್ನ ಮಸಾಲೆ ರೈಸ್ ಅದು ತೊಗೊಂಡು ಹೋಗಿದ್ದು ರೀ. ಮಸಾಲೆ ರೈಸ್ ಹಾಕಿ ಕೊಟ್ಟು ಕೂಡಲೇ ಎಲ್ಲ ತಿನ್ನಕತ್ತದ ನಾಯಿ ಎಲ್ಲ ಹೊಟ್ಟೆ ತುಂಬ. ಭಾಳ ಹೊಟ್ಟೆ ಹಸಿದು ಅನ್ಸುತ್ತೆ ಅದಕ್ಕೆ ನಾಯಿಗೆ. ನೋಡಿ ಹೊಟ್ಟೆ ಎಲ್ಲ ಫುಲ್ ಒಳಗೆ ಹೋಗುತ್ತೆ ನಾಯಿಗೆ ಎಲ್ಲ ಊಟ ಹಾಕಿ. ಮತ್ತು ಉಳಿದಿದ್ದು ನಾವು ಏನು ವೇಸ್ಟ್ ಆಗಲಿ ಬಿಡ್ರಿ. ನಾಯಿಗೆ ಅದು ಹಾಕಿದ್ಮೇಲೆ ಅದು ಪಾಪ ಎಲ್ಲ ಫುಲ್ ಖಾಲಿ ಮಾಡ್ತೀವಿ ಊಟ ಮಾಡಿ. ಇಲ್ಲಿ ಮುಂದೆ ನೋಡ್ರಿ ಇದು ಭೂತನಾಥ ದೇವಾಲಯ. ಭೂತನಾಥ ದೇವಸ್ಥಾನ ಅಂತಂದ್ರೆ ಖಾನಾಪುರದಿಂದ ಒಂದು 4-5-7-8 ಕಿಲೋಮೀಟ್ರ್ ಡಿಸ್ಟೆನ್ಸ್ ಬೆಳಗಾವಿ ರೋಡಿಗೆ ಬರುವಾಗ ಒಂದು ಊರು ಗಣೇಬೈಲ್ ಅಂತ ಹತ್ತೈತಿ. ಆ ಗಣೇಬೈಲ್ ಪಕ್ಕದಾಗ ಒಂದು ಗುಡ್ಡ ಐತಿ. ಆ ಗುಡ್ಡದ ಮ್ಯಾಗ ಇದು ಭೂತನಾಥ ದೇವಸ್ಥಾನ ಅಂತ ಐತಿ. ಇಲ್ಲಿ ಕಾರಿಗೆ ಹೋಗೋಕೆ 50 ರೂಪಾಯಿ, ಆಮೇಲೆ ಬೈಕಿಗೆ 20 ರೂಪಾಯಿ, ನಡ್ಕೊಂತ ಹೋಗೋಕೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆಮೇಲೆ ಗುಡ್ಡದ ಮೇಲೆ ಹೋಗೋಕೆ ಗುಡ್ಡದ ಮಟ್ಟನೂ ಕಾರು ಬೈಕು ಹೋಗ್ತದೆ. ಅಲ್ಲಿ ಮೇಲೆ ಇರಿಸ್ಕೊಂಡು ಹೋಗ್ಬೋದು ನೀವು ಬೈಕ್ ತೊಗೊಂಡು ಕಾರ್ ತೊಗೊಂಡು. ನೋಡ್ರಿ ಇದು ಗವಿ ಒಳಗೆ ಕೊಂದ ಕಲ್ಲಿಂದ ಇದ್ರೊಳಗೆ ಗವಿ ಟೈಪ್ ಆಗಿದೆ ಗುಡಿ. ಇದೊಂಥರ ನ್ಯಾಚುರಲ್ ಆದಂಗೆ ಆಗೈತೆ. ಅದು ಸ್ವಲ್ಪ ಕೆಳಗೆ ಮಾಡಿಫೈ ಮಾಡಿ ಮತ್ತು ಅವರು ಟೈಲ್ಸ್ ಅದು ಹಾಕ್ಕೊಂಡು ಗುಡಿ ಇದ್ರ ಮಾಡಿದಾರೆ. ಅದು ಯಾರು ಮನುಷ್ಯರು ಮಾಡಿದ್ದಂಥವಲ್ಲದ, ಇದು ನ್ಯಾಚುರಲ್ಲಾಗಿ ಕಲ್ಲೊಳಗೆ ಹಾಕಿದ್ದಂಥ ಗುಡ್ಡೊಳಗದು ಗವಿ ಟೈಪ್. ಅಲ್ಲಿ ಗವಿ ಒಳಗೆ ಇದನ್ನು ದೇವಸ್ಥಾನ ಮಾಡಿದ್ದಾರೆ. ಮೇಲೆ ಹೋಗಿ ನೋಡ್ಬೋದು ನೀವು. ನೋಡ್ರಿ ವ್ಯೂಸ್ ಎಲ್ಲ ಹೆಂಗೆ ಕಾಣಿಸ್ತದೆ ಸೈಡ್ದಿಂದ. ಇವರು ಮೇಲೆ ಗುಡ್ಡದ ಮೇಲೆ ಹೋದ್ರೆ ನಿಮ್ಗೆ ಸನ್ಸೆಟ್ ಅದು ಭಾರಿ ಅನಿಸುತ್ತೆ. ಇಲ್ಲಿ ಮೇಲೆ ಹೋದ್ಮೇಲೆ ಆ ಕಡೆ ಸೈಡಿದ್ದು ಗುಡ್ಡ ಎಲ್ಲ ಗ್ರೀನರಿ ನೋಡ್ರಿ. ನಾವು ಮಳೆಗಾಲದಾಗ ಹೋಗ್ತೀವಿ, ಎಲ್ಲ ಹಸಿರು ದೇವಸ್ಥಾನ ಗುಡ್ಡ ಎಷ್ಟು ನೋಡೋಕೆ ಹೊಲಗಳು ಕಾಣಿಸ್ತಾವೆ, ಗುಡ್ಡ ಕಾಣಿಸ್ತದೆ. ಎಂಜಾಯ್ ಮಾಡ್ಬೋದು ನೀವು. ಒಂದು ದಿವಸದ ಪಿಕ್ನಿಕ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಫುಲ್ ಎಂಜಾಯ್ ಮಾಡಿದರೆ ಫುಲ್ ಗಾಳಿ ಅದು ಬರ್ತಿರ್ತದೆ ಮಸ್ತ್. ಅಲ್ಲಿ ನಿಂತು ನೋಡಿದ್ರೆ ಮಜಾ ಅನಿಸ್ತದೆ. ಹಾಗೆ ಎಲ್ಲ ಇಂಥ ಪ್ಲೇಸ್ದಾಗ ಹೋಗೋಕ್ಕೆ ಇಂಟ್ರೆಸ್ಟ್ ಐತಿ ಎಲ್ಲರೂ ಕಮೆಂಟ್ ಮಾಡಿರಿ. ಎಲ್ಲಿ ನೀವು ಇಂಥ ಪ್ಲೇಸೆಲ್ಲ ಎಲ್ಲಿ ಹೋಗಿ ಬಂದಿದ್ರಂತ ಊರದ ಹೆಸರು ಹೋಗಿದ್ರಲ್ಲ ತಿಳಿಸ್ರಿ. ಆ ಊರಿಗೆ ಸಾಧ್ಯತೆ ನಾವು ಹೋಗಿಬಿಡ್ತೀವಿ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ನಿಮಗೋಸ್ಕರ ಅದನ್ನು ಯೂಟ್ಯೂಬ್ದಾಗ ಹಾಕ್ತೀವಿ. ಆ ಥರ ಗುಡ್ಡದೊಳಗೆ ಹೋಗೋದು ಬರೋದಂದ್ರೆ ಇದು ಮುಂದೆ ಹೋದ್ಮೇಲೆ ಅಲ್ಲಿ ಮೈಸೂರಿಂದ ಕ್ರಾಸ್ನಿಂದ ಮುಂದೆ ಹೋಗಿ ಎಳ್ಳೂರು ಅಂತಲೊಂದು ಎಳ್ಳೂರು ಫೋರ್ಟ್ ಇದೆ. ಆಮೇಲೆ ಎಳ್ಳೂರು ಅಂತಿದೆ ಅದು. ಅಲ್ಲಿ ಶಿವಾಜಿ ಮೂರ್ತಿ ಇದರಲ್ಲಿ ಶಿವಾಜಿ ಮೂರ್ತಿ ಅದ. ಮತ್ತು ಶಿವಾಜಿ ಬಂದ ಶಿವಾಜಿದ ಅಲ್ಲೊಂದು ಇದನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಶಿವಾಜಿ ಇದ್ದಾಗ ಅವ್ರು ಅಲ್ಲಿ ಬಂದು ಹೋಗಿದ್ದಾರಂತ. ಅಲ್ಲೊಂದು ಕಿಲ್ಲ ಕಟ್ಟಿದ್ದಾರೆ, ಕೋಟೆ ಕಟ್ಟಿದ್ದಾರೆ. ಅಲ್ಲಿ ಒಂದು ವಾಚ್ ಟವರ್ ಥರ ಇರ್ತದೆ ಕಿಲ್ಲ ಒಂಥರ. ಅದು ಸುತ್ತಮುತ್ತ ಏರಿಯಾದಿಂದ ಯಾವ್ದಾದ್ರು ಶತ್ರುಗಳು ಬಂದ್ರೆ ಅದರಿಂದ ಬರ್ತಾರೆ ನಮ್ಮ ವಾಚ್ ನೋಡೋಕೆ. ಆ ಥರ ಇದರಿಂದ ಫೈರಿಂಗ್ ಮಾಡುವಂಗೆಲ್ಲ ಸಿಸ್ಟಮ್ ಇದೆ. ಒಳಗಡೆ ಇಲ್ಲೊಂದು ಸುರಂಗ ಮಾರ್ಗ ಕೂಡ ಇದೆ ಸಣ್ಣದು. ಸ್ವಲ್ಪ ಮಳೆಗಾಲ ಇತ್ತು. ನಾವು ಹೋಗೋದು ಸಂಜೆ 6 ಗಂಟೆ ಆಗಿತ್ತು. ಇಲ್ಲಿ ಹೊತ್ತು ಮುಳುಗೋ ಟೈಮ್ ಆಗಿತ್ತು ಅಂಥೇಳಿ ನಾವು ಜಾಸ್ತಿ ಕಡೆ ಓಡಾಡಲಿಲ್ಲ. ಬರ್ತಾ ಕತ್ಲದಂಗೆ ಆಗಿತ್ತು. ಮತ್ತು ಮ್ಯಾಗ ಗುಡ್ಡದಿಂದ ಕೆಳಗೆ ಬರ್ಬೇಕಾದ್ರೆ ಮತ್ತು ಕತ್ಲಾಗ್ತಿತ್ತು ಅಂತೇಳಿ ಎಲ್ಲ ಮಳೆ ಬೇರೆ ಎಲ್ಲ ಫಾಗ್ ಎಲ್ಲ ತುಂಬ ಭಾಳ ಎತ್ತರ ಮ್ಯಾಗ ಗುಡ್ಡ ಐತ್ರಿ. ಗುಡ್ಡ ಭಾಳ ಎತ್ತರ ಐತ್ರಿ. ಮಾಡೆಲ್ಲ ನೋಡ್ರಿ ಫಾಗೆಲ್ಲ ಹೆಂಗೆ ಬರ್ತಾ ಇದ್ದಾರೆ. ಫುಲ್ಲು ಎತ್ತರ ಮೇಲೆ ಫಾಗ ಎಲ್ಲ ಬಂದು ಇದಾಗ್ತದೆ ಸಂಜೆ ಟೈಮಲ್ಲಿ. ಹಾಗಾಗಿ ನಮ್ಮ ಕಡೆ ಇಲ್ಲ ಜಾಸ್ತಿ ಯಾರು ಫ್ಯಾಮಿಲಿ ಹೊರಗಿನವ್ರು ಯಾರು ಇರಲಿಲ್ಲ. ಜಾಸ್ತಿ ನಮ್ಮ ಫ್ಯಾಮಿಲಿ ಅಷ್ಟೇ, 2 ಫ್ಯಾಮಿಲಿ ಇದ್ದು ನಮ್ಮಲ್ಲಿ ಜಾಸ್ತಿ ಬೇರೆ ಯಾರು ಇರಲಿಲ್ಲ ಆ ಟೈಮಲ್ಲಿ.
ಹಿಂದೆಲ್ಲ ಫುಲ್ ಫಾಗ್ ಬರಕತ್ತಿತ್ತು. ಹಿಂಗಾಗಿ ಫಾಗಾಗ ಶೂಟಿಂಗ್ ಮಾಡಿದ್ದೀವಿ. ನೋಡ್ರಿ ಎಷ್ಟು ದೂರದಿಂದ ಕಾಣಿಸುತ್ತೆ. ಮೋಡದ ಕೈಯಾಗಿ ಸಿಕ್ಕಂಗೆ ಅನಿಸುತ್ತೆ. ಅಷ್ಟು ಎತ್ತರದ ಗುಡ್ಡ ಐತೆ ಅದು ಮೇಲೆ. ಮೋಡ ಬಿಟ್ಟಿರುತ್ತೆ. ಫಾಗ್ ಅನ್ನೋದು ಒಂಥರ ಮೋಡದ ಬಂದಿತ್ತು. ಅದು ನಾವು ಸೋಮನಾಥ ದೇವಸ್ಥಾನ ಅಂತ ಹೇಳಿದ್ ನೋಡ್ರಿ, ಆ ದೇವಸ್ಥಾನದಿಂದ ಈ ಗುಡ್ಡದ ಪಾಯಿಂಟ್ನು ಕಾಣಿಸಾಕತ್ತಿತ್ತು. ಅಲ್ಲಿ ಫಾಗ್ ಎಲ್ಲ ಅದಕ್ಕೆ ಮಾಡಿ ಹಾಕಿದಂಗೆ ಕಾಣಿಸಾಕತ್ತಿತ್ತು. ಅದು ಅಲ್ಲಿಂದ ತೋರಿಸಿದ್ರು ಬಂದಿಲ್ಲ ಬಂದು ಸೀದಾ ಗುಡ್ಡಕ್ಕೆ ಎಲ್ಲ ನೋಡ್ರಿ ರೋಡ್ ಹೋಗೋದು ಕಾಣಿಸ್ತದೆ. ಗುಡ್ಡದ ಪಕ್ಕದಿಂದ ದಾಟಿ ಹೋಗ್ತಾ ಇದ್ದಾರೆ ಮೋಡ. ಅದೇ ಫಾಗ್, ಮೋಡನ ಫಾಗ್ ಆ್ಯಕ್ಚುಲಿ. ಅದೇ ಮೋಡನ ಅಷ್ಟು ಎತ್ತರ ಮೇಲಿದೆ ಗುಡ್ಡದ. ಮೋಡದ ಸಮೀಪ ಹೋಗಿದಂಗಾಗಿತ್ತು ಗುಡ್ಡ. ಅಷ್ಟು ಎತ್ತರ ಪ್ರದೇಶದಾಗ ಐತೆ ಅದು. ನೋಡ್ಬೋದು ನೀವು ಇಲ್ಲಿಂದ ಕಾಣಿಸ್ತದೆ. ನೋಡ್ಬೋದು ಮೋಡದೆಲ್ಲ ನಾವು ಮೋಡನ ಕೈಯಾಗಿ ಹಿಡ್ದಂಗೆ ಒಂಥರ ಫಾಗ್ ಅದು ನೋಡಂಗೆ ಅನಿಸ್ತದೆ. ನೋಡ್ರಿ ಶಿವಾಜಿ ಮೂರ್ತಿ ಹತ್ರ ಮಳೆ ಇರಲಿಲ್ಲ, ಆದರೂ ಮಳೆಗಾಲದ ತುಂಬಿದ್ದಂಗಿತ್ತು. ಫುಲ್ ತಂಪಾಗ ನೋಡಂತ ನೀರು ಅಶೋಕ ಮತ್ತು ಭೂತನಾಥ ಸಿದ್ದೇಶ್ವರ ಗುಡಿ ಇದೆ. ಶಿವಾಜಿ ಮೂರ್ತಿ ಎದುರುಗಡೆ ಒಂದು ಬಾವಿ ಇದೆ. ಬಾವಿ ಒಳಗೆ ಅದು ಅಲ್ಲಿ ಸೈನಿಕರಿಗೆ ನೋಡ್ಕೊಡಕ್ಕೆ ಅಲ್ಲಿ ಊಟ ಮಾಡ್ಕೊಂತೇಳಿ ಒಂದು ಸೈನ್ಯನ ಅಲ್ಲಿ ಒಂದು ಇರ್ತಿತ್ತು ಅನಿಸುತ್ತೆ. ಖೈಮ ಸೈನ್ಯನ ಒಂದು ಸೈನಿಕ ತುಕಡಿನ ಒಂದಲ್ಲಿ ಯಾವಾಗ ಇರ್ತಿತ್ತು ಅನಿಸುತ್ತೆ ನೋಡ್ರಿ ಬಾವಿ. ಅದು ಅವ್ರಿಗೆ ನೀರು ಸಪ್ಲೈ ಮಾಡೋಕೆ ಇರುವಂಥ ಬಾವಿ ಅನಿಸುತ್ತೆ. ನಾವು ಬೇಸಿಗೆ ಹೋದಾಗ ಲಾಸ್ಟ್ ಟೈಮ್ ನಾವು ವೀಡಿಯೋ ಮಾಡಿದ್ವಿ, ಅದ್ರೊಳಗೆ ನೀರು ಇರಲಿಲ್ಲ. ಅವಾಗ ಫುಲ್ ಖಾಲಿಯಾಗಿತ್ತು ನೀರು. ಈಗ ನೋಡ್ರಿ ಇದು ಎಷ್ಟು ಎತ್ತರ ಗುಡ್ಡದ ಮ್ಯಾಗೂ ಅಲ್ಲಿ ಬಾವಿ ಐತಿ. ಬಾವಿ ಒಳಗೆ ನೀರು ಐತಲ್ಲಿ ನೋಡ್ರಿ, ನೀರು ಕಾಣಿಸ್ತದೆ ಬಾವಿ ಒಳಗೆಲ್ಲ. ಗ್ಯಾಲ್ರಿ ಹಾಕಿದ್ದಾರೆ. ನಮಗೂ ಬಾವಿ ನೋಡೋದು ಹೆದರಿಕೆ ಬರ್ತೈತಿ, ಯಾಕಂದ್ರೆ ಮೊಬೈಲು ಶೂಟಿಂಗ್ ಮಾಡುವಾಗ ಮತ್ತು ಕೈ ಜಾರಿ ಮೊಬೈಲ್ ಬಿತ್ತು ಬಾವಿ ಹೋಯ್ತಪ್ಪ ಅಂತಂದ್ರೆ ಮತ್ತು ವಾಪಸ್ ಬಂದು ಸುಮ್ಮನೆ ಮೊಬೈಲ್ ತೆಗೆದು ಬರೋಂಗಿಲ್ಲ ಏನಿಲ್ಲ. ಹಿಂಗಾಗಿ ನಾವು ಜಾಸ್ತಿ ಡೀಪಾಗಿ ಮುಂದೆ ಹೊಡೆದಿಲ್ಲ ವೀಡಿಯೋ. ಬಾವಿ ನೋಡೋದು ಹನಿಕಾಗಿ ನೋಡ್ಬೇಕಂತಂದ್ರೆ ಒಂಥರ ಹೆದರಿಕೆ ಬರ್ತದೆ ಬಾವಿಗೆ. ಜಾಗಿ ಇದ್ರೂ ಅದು ಜಾಗಿ ಗ್ಯಾಪ್ ಇದಾವಲ್ಲ, ಅದು ಗ್ಯಾಪ್ದಾಗ ಮೊಬೈಲ್ ಬಿತ್ತಪ್ಪ ಅಂದ್ರೆ ಹೋಯ್ತದ. ಅದು ಹೋದ್ಮೇಲೆ ಅನಿಸ್ತದಲ್ಲಿ ಬಾವಿ ಸನಿಯಕ್ಕೆ ಹೋದ್ಕೂಡಲೇ ಅನಿಸ್ತೈತಿ ಮೊಬೈಲ್ ಗುದ್ದಮ್ಮ ಕೈಯಾಗಿ ಬಿದ್ದಾಗ ಅನಿಸ್ತೈತಿ ಅಂತ ಶೂಟಿಂಗ್ ಮಾಡೋ ಟೈಮ್ದಾಗ. ಅದಕ್ಕೆ ನಾನು ಯಾಕೋ ಹೋಗಾಗ ಹನಿಕೆ ಅದು ಇದಾಗಂಗಿಲ್ಲ. ಅದು ಅದಕ್ಕೆ ಯಾಕೆ ಹೊಸಬ್ರಿ ಸುಮ್ಮನೆ ಅಂತೇಳಿ ಮತ್ತು ಸೈಡಿದ ಮತ್ತು ದಂಡಿನ ನಾವು ವೀಡಿಯೋ ಮಾಡಿ ತೋರ್ಸಕ್ಕಂತೇಳಿ. ನನ್ನ ನೀರು ಕಾಣಿಸ್ತದೆ ನೋಡ್ರಿ, ಕೆಳಗಡೆ ನೀರಿದೆ. ನೀರು ಅಲ್ಲಿ ಈಗೂ ಅದ ನೀರು ಗಾರ್ಡನಿಂಗ್ ಮಾಡೋಕ್ಕೆ ಅದಕ್ಕೆ ಯೂಸ್ ಮಾಡ್ತಾರೆ. ಪೈಪೆಲ್ಲ ಪೈಪ್ಲೈನ್ ಹಾಕಿದ್ರೆ ಮೋಟ್ರ್ ಕುಡಿಸೋದಕ್ಕೆ. ಒಳಗಡೆ ಇಳಿದು ಹೋಗೋಕೆ ಅದಕ್ಕೆ ಸ್ಟೆಪ್ಸ್ನೂ ಅದಾವೆ ಬಾವಿಗೆ. ಅಲ್ಲಿ ಕಾಣಿಸ್ತದೆ ನೋಡ್ರಿ ಸ್ಟೆಪ್ಸ್. ನೋಡ್ರಿ ಪೈಪ್ಲೈನಿಂದ ಎಲ್ಲ ಗಾರ್ಡನಿಂಗ್ ನೀರು ಎಲ್ಲ ಯೂಸ್ ಮಾಡಕತ್ತಾರೆ. ಈ
ಶಿವಾಜಿ ಮೂರ್ತಿ ಸುತ್ತಮುತ್ತಲ ಗಾರ್ಡನಿಂಗ್ ಮಾಡ್ಯಾರ. ವ್ಯವಸ್ಥೆ ಮಾಡತ್ತದ. ಶಿವಾಜಿ ಕೋಟೆನ ಹೊರಗಿಂದ ಕೋಟೆ ಕಟ್ಟಿದ್ದವರು. ಈ ನಿಂತ ಫೋಟೋ ತಗೊಳ್ದ ಎಲ್ಲರಿಗೂ ಕ್ಲೋಸ್ ಅಲ್ಲಿ ಹೋಗಿ ಶಿವಾಜಿ ಮೂರ್ತಿ ನಿಂತ ಫೋಟೋ ತೆಗೆದುಕೊತಾರೆ. ಅದು ಈಗ ಮಾಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದು ಶಿವಾಜಿ ಮೂರ್ತಿ ಅದು. ಆಮೇಲೆ ಗುಡ್ಡದ ಮೇಲೆ ನಿಂತು ಶೂಟಿಂಗ್ ಸೋಮೇಶ್ವರ ಭೂತನಾಥ ದೇವಸ್ಥಾನ ಮೇಲಿದ್ದು ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಭೂತನಾಥ ದೇವಾಲಯದ ಗುಡ್ಡದ ಮೇಲಿನ ವಿಡಿಯೋ ನೋಡ್ರಿ. ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.